ಒಂದಲ್ಲ ಒಂದು ವಿಚಾರಕ್ಕೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಬ್ರಿಮ್ಸ್ ಆಸ್ಪತ್ರೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈಗ ಮತ್ತೊಂದು ಸುದ್ದಿಗೆ ಈಗ ಬ್ರಿಮ್ಸ್ ಆಸ್ಪತ್ರೆ ಕಾರಣವಾಗ್ತಾ ಇದೆ. ಪ್ರತಿಭಟನೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಭ್ರಷ್ಟಾಚಾರವನ್ನ ಕೂಡ ತಡಿಬೇಕು ಅನ್ನುವ ಕೂಗು ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೀದರ್ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ವಿವಾದಗಳು ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮಿತಿ ಮೀರಿದೆ. ಅದೇ ರೀತಿ ಏನು ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಸಂಬಳಗಳು ಸಿಗ್ತಾ ಇಲ್ಲ, ಅಕ್ರಮ ನೇಮಕಾತಿಗಳ ಆಗಿವೆ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಉಮೇಶ್ ಸೊರಳಿ ನೇತೃತ್ವದಲ್ಲಿ ಪ್ರತಿಭಟನೆ ಏನಾದ್ರೆ ನಡೆಸ್ತಾ ಇದ್ದಾರೆ. ಟೋಟಲಿ ವೈದ್ಯಕೀಯ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರಿಮ್ಸ್ ಹತ್ತ ಮುಖ ಹರಿಸಬೇಕು, ನೋಡಲೇಬೇಕು. ಯಾಕಂದರೆ ಈಗಾಗಲೇ ಸಾಕಷ್ಟು ಅಕ್ರಮ ನೇಮಕಾತಿಗಳಾಗಿವೆ. ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅವ್ರಿಗೆ ಸಂಬಳ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಏನು ಟೋಟಲಿ ಅಕ್ರಮಗಳು ನಡೀತಾ ಇದೆ, ಅಕ್ರಮ ನೇಮಕಾತಿ ಇರ್ಬೋದು, ಏನು ಸಂಬಳ ಏನದಂದ್ರೆ ದುಡಿದು ಸಂಬಳಕ್ಕಾಗಿ ಪರದಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಅವ್ರಿಗೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಬೇಕು. ಈಗಾಗಲೇ ಗ್ರಂಥ ಪಾಲಕರು ಇರ್ಬೋದು, FDC ಇರ್ಬೋದು, ಸಾಕಷ್ಟು ನೇಮಕಾತಿಗಳು ಅಕ್ರಮ ಆಗಿವೆ ಅಂತೇಳಿ ಆ ಹೋರಾಟಗಾರರು ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ಬೋದು, ಸಂಬಂಧಪಟ್ಟವರು ಬೀದರ್ ಬ್ರಿಮ್ಸ್ ಸದಾ ದಿನ ಬೆಳಗಾದರೂ ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಆ ವಿವಾದಗಳಿಗೆ ಅಂತ್ಯ ಹಾಡುವಂಥ ಕೆಲಸ ಸಂಬಂಧಪಟ್ಟರು ಮಾಡ್ತಾರೆ. ಯಾಕಂದ್ರೆ ದಿನ ಬೆಳಗಾದರೂ ಜನರ ಜೀವ ಉಳಿಸ್ತಾ ಇದ್ದಂಥ ಸಾಕಷ್ಟು ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಸಾಕಷ್ಟು ಜನ ಸಂಬಳ ಇಲ್ಲ, ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಆರೋಪಿಸ್ತಾ ಇದ್ದಾರೆ. ಅದೇ ರೀತಿ ನೇಮಕಾತಿಯಲ್ಲಿ ಕೂಡ ಗೋಲ್ಮಾಲ್ ನಡೀತಾ ಇದೆ. ಭ್ರಷ್ಟಾಚಾರದಿಂದ ಎಲ್ಲೋ ಒಂದು ಕಡೆ ಇವತ್ತು ಬ್ರಿಮ್ಸ್ ಮುಳುಗೋಗ್ತಾ ಇದೆ. ಸದಾ ಭ್ರಷ್ಟಾಚಾರ ವಿವಾದಗಳಿಂದ ಸುದ್ದಿಯಾಗುತ್ತಿರುವ ಬ್ರಿಮ್ಸಿಗೆ ಸಂಬಂಧಪಟ್ಟವರು ಈಗಾದರೂ ಟೋಟಲಿ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದಲ್ಲ ಒಂದು ವಿಚಾರಕ್ಕೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಬ್ರಿಮ್ಸ್ ಆಸ್ಪತ್ರೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈಗ ಮತ್ತೊಂದು ಸುದ್ದಿಗೆ ಈಗ ಬ್ರಿಮ್ಸ್ ಆಸ್ಪತ್ರೆ ಕಾರಣವಾಗ್ತಾ ಇದೆ. ಪ್ರತಿಭಟನೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಭ್ರಷ್ಟಾಚಾರವನ್ನ ಕೂಡ ತಡಿಬೇಕು ಅನ್ನುವ ಕೂಗು ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೀದರ್ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ವಿವಾದಗಳು ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮಿತಿ ಮೀರಿದೆ. ಅದೇ ರೀತಿ ಏನು ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಸಂಬಳಗಳು ಸಿಗ್ತಾ ಇಲ್ಲ, ಅಕ್ರಮ ನೇಮಕಾತಿಗಳ ಆಗಿವೆ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಉಮೇಶ್ ಸೊರಳಿ ನೇತೃತ್ವದಲ್ಲಿ ಪ್ರತಿಭಟನೆ ಏನಾದ್ರೆ ನಡೆಸ್ತಾ ಇದ್ದಾರೆ. ಟೋಟಲಿ ವೈದ್ಯಕೀಯ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರಿಮ್ಸ್ ಹತ್ತ ಮುಖ ಹರಿಸಬೇಕು, ನೋಡಲೇಬೇಕು. ಯಾಕಂದರೆ ಈಗಾಗಲೇ ಸಾಕಷ್ಟು ಅಕ್ರಮ ನೇಮಕಾತಿಗಳಾಗಿವೆ. ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅವ್ರಿಗೆ ಸಂಬಳ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಏನು ಟೋಟಲಿ ಅಕ್ರಮಗಳು ನಡೀತಾ ಇದೆ, ಅಕ್ರಮ ನೇಮಕಾತಿ ಇರ್ಬೋದು, ಏನು ಸಂಬಳ ಏನದಂದ್ರೆ ದುಡಿದು ಸಂಬಳಕ್ಕಾಗಿ ಪರದಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಅವ್ರಿಗೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಬೇಕು. ಈಗಾಗಲೇ ಗ್ರಂಥ ಪಾಲಕರು ಇರ್ಬೋದು, FDC ಇರ್ಬೋದು, ಸಾಕಷ್ಟು ನೇಮಕಾತಿಗಳು ಅಕ್ರಮ ಆಗಿವೆ ಅಂತೇಳಿ ಆ ಹೋರಾಟಗಾರರು ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ಬೋದು, ಸಂಬಂಧಪಟ್ಟವರು ಬೀದರ್ ಬ್ರಿಮ್ಸ್ ಸದಾ ದಿನ ಬೆಳಗಾದರೂ ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಆ ವಿವಾದಗಳಿಗೆ ಅಂತ್ಯ ಹಾಡುವಂಥ ಕೆಲಸ ಸಂಬಂಧಪಟ್ಟರು ಮಾಡ್ತಾರೆ. ಯಾಕಂದ್ರೆ ದಿನ ಬೆಳಗಾದರೂ ಜನರ ಜೀವ ಉಳಿಸ್ತಾ ಇದ್ದಂಥ ಸಾಕಷ್ಟು ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಸಾಕಷ್ಟು ಜನ ಸಂಬಳ ಇಲ್ಲ, ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಆರೋಪಿಸ್ತಾ ಇದ್ದಾರೆ. ಅದೇ ರೀತಿ ನೇಮಕಾತಿಯಲ್ಲಿ ಕೂಡ ಗೋಲ್ಮಾಲ್ ನಡೀತಾ ಇದೆ. ಭ್ರಷ್ಟಾಚಾರದಿಂದ ಎಲ್ಲೋ ಒಂದು ಕಡೆ ಇವತ್ತು ಬ್ರಿಮ್ಸ್ ಮುಳುಗೋಗ್ತಾ ಇದೆ. ಸದಾ ಭ್ರಷ್ಟಾಚಾರ ವಿವಾದಗಳಿಂದ ಸುದ್ದಿಯಾಗುತ್ತಿರುವ ಬ್ರಿಮ್ಸಿಗೆ ಸಂಬಂಧಪಟ್ಟವರು ಈಗಾದರೂ ಟೋಟಲಿ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದಲ್ಲ ಒಂದು ವಿಚಾರಕ್ಕೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಬ್ರಿಮ್ಸ್ ಆಸ್ಪತ್ರೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈಗ ಮತ್ತೊಂದು ಸುದ್ದಿಗೆ ಈಗ ಬ್ರಿಮ್ಸ್ ಆಸ್ಪತ್ರೆ ಕಾರಣವಾಗ್ತಾ ಇದೆ. ಪ್ರತಿಭಟನೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಭ್ರಷ್ಟಾಚಾರವನ್ನ ಕೂಡ ತಡಿಬೇಕು ಅನ್ನುವ ಕೂಗು ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೀದರ್ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ವಿವಾದಗಳು ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮಿತಿ ಮೀರಿದೆ. ಅದೇ ರೀತಿ ಏನು ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಸಂಬಳಗಳು ಸಿಗ್ತಾ ಇಲ್ಲ, ಅಕ್ರಮ ನೇಮಕಾತಿಗಳ ಆಗಿವೆ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಉಮೇಶ್ ಸೊರಳಿ ನೇತೃತ್ವದಲ್ಲಿ ಪ್ರತಿಭಟನೆ ಏನಾದ್ರೆ ನಡೆಸ್ತಾ ಇದ್ದಾರೆ. ಟೋಟಲಿ ವೈದ್ಯಕೀಯ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರಿಮ್ಸ್ ಹತ್ತ ಮುಖ ಹರಿಸಬೇಕು, ನೋಡಲೇಬೇಕು. ಯಾಕಂದರೆ ಈಗಾಗಲೇ ಸಾಕಷ್ಟು ಅಕ್ರಮ ನೇಮಕಾತಿಗಳಾಗಿವೆ. ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅವ್ರಿಗೆ ಸಂಬಳ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಏನು ಟೋಟಲಿ ಅಕ್ರಮಗಳು ನಡೀತಾ ಇದೆ, ಅಕ್ರಮ ನೇಮಕಾತಿ ಇರ್ಬೋದು, ಏನು ಸಂಬಳ ಏನದಂದ್ರೆ ದುಡಿದು ಸಂಬಳಕ್ಕಾಗಿ ಪರದಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಅವ್ರಿಗೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಬೇಕು. ಈಗಾಗಲೇ ಗ್ರಂಥ ಪಾಲಕರು ಇರ್ಬೋದು, FDC ಇರ್ಬೋದು, ಸಾಕಷ್ಟು ನೇಮಕಾತಿಗಳು ಅಕ್ರಮ ಆಗಿವೆ ಅಂತೇಳಿ ಆ ಹೋರಾಟಗಾರರು ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ಬೋದು, ಸಂಬಂಧಪಟ್ಟವರು ಬೀದರ್ ಬ್ರಿಮ್ಸ್ ಸದಾ ದಿನ ಬೆಳಗಾದರೂ ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಆ ವಿವಾದಗಳಿಗೆ ಅಂತ್ಯ ಹಾಡುವಂಥ ಕೆಲಸ ಸಂಬಂಧಪಟ್ಟರು ಮಾಡ್ತಾರೆ. ಯಾಕಂದ್ರೆ ದಿನ ಬೆಳಗಾದರೂ ಜನರ ಜೀವ ಉಳಿಸ್ತಾ ಇದ್ದಂಥ ಸಾಕಷ್ಟು ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಸಾಕಷ್ಟು ಜನ ಸಂಬಳ ಇಲ್ಲ, ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಆರೋಪಿಸ್ತಾ ಇದ್ದಾರೆ. ಅದೇ ರೀತಿ ನೇಮಕಾತಿಯಲ್ಲಿ ಕೂಡ ಗೋಲ್ಮಾಲ್ ನಡೀತಾ ಇದೆ. ಭ್ರಷ್ಟಾಚಾರದಿಂದ ಎಲ್ಲೋ ಒಂದು ಕಡೆ ಇವತ್ತು ಬ್ರಿಮ್ಸ್ ಮುಳುಗೋಗ್ತಾ ಇದೆ. ಸದಾ ಭ್ರಷ್ಟಾಚಾರ ವಿವಾದಗಳಿಂದ ಸುದ್ದಿಯಾಗುತ್ತಿರುವ ಬ್ರಿಮ್ಸಿಗೆ ಸಂಬಂಧಪಟ್ಟವರು ಈಗಾದರೂ ಟೋಟಲಿ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
ಒಂದಲ್ಲ ಒಂದು ವಿಚಾರಕ್ಕೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಬ್ರಿಮ್ಸ್ ಆಸ್ಪತ್ರೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈಗ ಮತ್ತೊಂದು ಸುದ್ದಿಗೆ ಈಗ ಬ್ರಿಮ್ಸ್ ಆಸ್ಪತ್ರೆ ಕಾರಣವಾಗ್ತಾ ಇದೆ. ಪ್ರತಿಭಟನೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಭ್ರಷ್ಟಾಚಾರವನ್ನ ಕೂಡ ತಡಿಬೇಕು ಅನ್ನುವ ಕೂಗು ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೀದರ್ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ವಿವಾದಗಳು ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮಿತಿ ಮೀರಿದೆ. ಅದೇ ರೀತಿ ಏನು ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಸಂಬಳಗಳು ಸಿಗ್ತಾ ಇಲ್ಲ, ಅಕ್ರಮ ನೇಮಕಾತಿಗಳ ಆಗಿವೆ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಉಮೇಶ್ ಸೊರಳಿ ನೇತೃತ್ವದಲ್ಲಿ ಪ್ರತಿಭಟನೆ ಏನಾದ್ರೆ ನಡೆಸ್ತಾ ಇದ್ದಾರೆ. ಟೋಟಲಿ ವೈದ್ಯಕೀಯ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರಿಮ್ಸ್ ಹತ್ತ ಮುಖ ಹರಿಸಬೇಕು, ನೋಡಲೇಬೇಕು. ಯಾಕಂದರೆ ಈಗಾಗಲೇ ಸಾಕಷ್ಟು ಅಕ್ರಮ ನೇಮಕಾತಿಗಳಾಗಿವೆ. ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅವ್ರಿಗೆ ಸಂಬಳ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಏನು ಟೋಟಲಿ ಅಕ್ರಮಗಳು ನಡೀತಾ ಇದೆ, ಅಕ್ರಮ ನೇಮಕಾತಿ ಇರ್ಬೋದು, ಏನು ಸಂಬಳ ಏನದಂದ್ರೆ ದುಡಿದು ಸಂಬಳಕ್ಕಾಗಿ ಪರದಾಡ್ತಾ ಇದ್ದಾರೆ ಸಿಬ್ಬಂದಿಗಳು, ಅವ್ರಿಗೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಬೇಕು. ಈಗಾಗಲೇ ಗ್ರಂಥ ಪಾಲಕರು ಇರ್ಬೋದು, FDC ಇರ್ಬೋದು, ಸಾಕಷ್ಟು ನೇಮಕಾತಿಗಳು ಅಕ್ರಮ ಆಗಿವೆ ಅಂತೇಳಿ ಆ ಹೋರಾಟಗಾರರು ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ಬೋದು, ಸಂಬಂಧಪಟ್ಟವರು ಬೀದರ್ ಬ್ರಿಮ್ಸ್ ಸದಾ ದಿನ ಬೆಳಗಾದರೂ ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಆ ವಿವಾದಗಳಿಗೆ ಅಂತ್ಯ ಹಾಡುವಂಥ ಕೆಲಸ ಸಂಬಂಧಪಟ್ಟರು ಮಾಡ್ತಾರೆ. ಯಾಕಂದ್ರೆ ದಿನ ಬೆಳಗಾದರೂ ಜನರ ಜೀವ ಉಳಿಸ್ತಾ ಇದ್ದಂಥ ಸಾಕಷ್ಟು ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಸಾಕಷ್ಟು ಜನ ಸಂಬಳ ಇಲ್ಲ, ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಆರೋಪಿಸ್ತಾ ಇದ್ದಾರೆ. ಅದೇ ರೀತಿ ನೇಮಕಾತಿಯಲ್ಲಿ ಕೂಡ ಗೋಲ್ಮಾಲ್ ನಡೀತಾ ಇದೆ. ಭ್ರಷ್ಟಾಚಾರದಿಂದ ಎಲ್ಲೋ ಒಂದು ಕಡೆ ಇವತ್ತು ಬ್ರಿಮ್ಸ್ ಮುಳುಗೋಗ್ತಾ ಇದೆ. ಸದಾ ಭ್ರಷ್ಟಾಚಾರ ವಿವಾದಗಳಿಂದ ಸುದ್ದಿಯಾಗುತ್ತಿರುವ ಬ್ರಿಮ್ಸಿಗೆ ಸಂಬಂಧಪಟ್ಟವರು ಈಗಾದರೂ ಟೋಟಲಿ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದಲ್ಲ ಒಂದು ವಿಚಾರಕ್ಕೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಬ್ರಿಮ್ಸ್ ಆಸ್ಪತ್ರೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈಗ ಮತ್ತೊಂದು ಸುದ್ದಿಗೆ ಈಗ ಬ್ರಿಮ್ಸ್ ಆಸ್ಪತ್ರೆ ಕಾರಣವಾಗ್ತಾ ಇದೆ. ಪ್ರತಿಭಟನೆಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಭ್ರಷ್ಟಾಚಾರವನ್ನ ಕೂಡ ತಡಿಬೇಕು ಅನ್ನುವ ಕೂಗು ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಬೀದರ್ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ವಿವಾದಗಳು ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಮಿತಿ ಮೀರಿದೆ. ಅದೇ ರೀತಿ ಏನು ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಸಂಬಳಗಳು ಸಿಗ್ತಾ ಇಲ್ಲ, ಅಕ್ರಮ ನೇಮಕಾತಿಗಳ ಆಗಿವೆ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಉಮೇಶ್ ಸೊರಳಿ ನೇತೃತ್ವದಲ್ಲಿ ಪ್ರತಿಭಟನೆ ಏನಾದ್ರೆ ನಡೆಸ್ತಾ ಇದ್ದಾರೆ. ಟೋಟಲಿ ವೈದ್ಯಕೀಯ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರಿಮ್ಸ್ ಹತ್ತ ಮುಖ ಹರಿಸಬೇಕು, ನೋಡಲೇಬೇಕು. ಯಾಕಂದರೆ ಈಗಾಗಲೇ ಸಾಕಷ್ಟು ಅಕ್ರಮ ನೇಮಕಾತಿಗಳಾಗಿವೆ. ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅವ್ರಿಗೆ ಸಂಬಳ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಏನು ಟೋಟಲಿ ಅಕ್ರಮಗಳು ನಡೀತಾ ಇದೆ, ಅಕ್ರಮ ನೇಮಕಾತಿ ಇರ್ಬೋದು, ಏನು ಸಂಬಳ ಏನದಂದ್ರೆ ದುಡಿದು ಸಂಬಳಕ್ಕಾಗಿ ಪರದಾಡ್ತಾ ಇದ್ದಾರೆ ಸಿಬ್ಬಂದಿಗಳು, ಅವ್ರಿಗೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಬೇಕು. ಈಗಾಗಲೇ ಗ್ರಂಥ ಪಾಲಕರು ಇರ್ಬೋದು, FDC ಇರ್ಬೋದು, ಸಾಕಷ್ಟು ನೇಮಕಾತಿಗಳು ಅಕ್ರಮ ಆಗಿವೆ ಅಂತೇಳಿ ಆ ಹೋರಾಟಗಾರರು ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ಬೋದು, ಸಂಬಂಧಪಟ್ಟವರು ಬೀದರ್ ಬ್ರಿಮ್ಸ್ ಸದಾ ದಿನ ಬೆಳಗಾದರೂ ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಆ ವಿವಾದಗಳಿಗೆ ಅಂತ್ಯ ಹಾಡುವಂಥ ಕೆಲಸ ಸಂಬಂಧಪಟ್ಟರು ಮಾಡ್ತಾರೆ. ಯಾಕಂದ್ರೆ ದಿನ ಬೆಳಗಾದರೂ ಜನರ ಜೀವ ಉಳಿಸ್ತಾ ಇದ್ದಂಥ ಸಾಕಷ್ಟು ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಸಾಕಷ್ಟು ಜನ ಸಂಬಳ ಇಲ್ಲ, ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಆರೋಪಿಸ್ತಾ ಇದ್ದಾರೆ. ಅದೇ ರೀತಿ ನೇಮಕಾತಿಯಲ್ಲಿ ಕೂಡ ಗೋಲ್ಮಾಲ್ ನಡೀತಾ ಇದೆ. ಭ್ರಷ್ಟಾಚಾರದಿಂದ ಎಲ್ಲೋ ಒಂದು ಕಡೆ ಇವತ್ತು ಬ್ರಿಮ್ಸ್ ಮುಳುಗೋಗ್ತಾ ಇದೆ. ಸದಾ ಭ್ರಷ್ಟಾಚಾರ ವಿವಾದಗಳಿಂದ ಸುದ್ದಿಯಾಗುತ್ತಿರುವ ಬ್ರಿಮ್ಸಿಗೆ ಸಂಬಂಧಪಟ್ಟವರು ಈಗಾದರೂ ಟೋಟಲಿ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.